ಇದು ಧರ್ಮಸ್ಥಳಕ್ಕೆ ನ್ಯಾಯ ಸಿಗಲ್ಲ ಸರ್. ಇದು ದೊಡ್ಡ ದೊಡ್ಡ ಕೈವಾಡಗಳಿದೆ. ಇದು ನ್ಯಾಯ ಸಿಗಬೇಕು ಅಂತಂದರೆ ದೊಡ್ಡ ದೊಡ್ಡ ಕೈವಾಡಗಳು ಆಗ್ತಾವೆ ನೋಡಿ, ಅವನ್ನ ಬದಲು ಗೌಚ್ಕೋಬೇಕು. ಅವನ್ನ ಒಳಗಡೆ ಹಾಕಿದಾಗ ಗೊತ್ತಾಗೋದು ಏನು ಅಂತ. ಇವತ್ತು ಪಬ್ಲಿಕ್ಕು ಹೆಂಗೆ ಅನುಭವಿಸ್ತಾ ಇದೆ ಅಂತ ಪಬ್ಲಿಕ್ಕಿಗೆ ಮಾತ್ರ ಗೊತ್ತು. ಈಗ ಅಧಿಕಾರ ಇದೆ, ದುಡ್ಡು ಐತೆ, ಮಜಾ ಐತೆ, ಮಾಡ್ತಾರೆ. ಸಾಧಾರಣವ್ರು ಯಾರು ಭಯ ಪಡ್ತಾರೆ? ಕೂಲಿ ಮಾಡೋರಾಗಲಿ, ಒಬ್ಬ ಆಟೋ ಡ್ರೈವರ್ ಆಗಲಿ, ಯಾವುದೇ ಒಬ್ಬ ಮಿಡ್ಲ್ ಕ್ಲಾಸವನು ಬೆಚ್ತಾನೆ. ಹೈ ಲೆವೆಲ್ ಇರೋರಿಗೆ ಈ ಶಿಕ್ಷೆಗಳು ಆಗಬೇಕು. ಇನ್ನೊಬ್ಬ ನೆಕ್ಸ್ಟು ಮಾಡಬಾರ್ದು. ಅವ್ರಿಗೆ ಹಿಂಗೆ ಆಗೈತೆ, ನಮ್ಮದು ಪರಿಸ್ಥಿತಿ ಯಾಕೆ ನಾಳೆ ಸಹ ಹೆಚ್ಚಿಸ್ಕೋಬೇಕು. ಯಾರು ಮಿನಿಸ್ಟ್ರು ಮಕ್ಕಳೇ ಆಗಿರಲಿ ಸರ್, ಅವ್ರು ಎಂಥವ್ರೇ ಆಗಿರಲಿ, ಯಾವ ಆಫೀಸರ್ ಮಕ್ಕಳೇ ಆಗಿರಲಿ, ಇದನ್ನು ಹೆಚ್ಚಿಸ್ಕೋಬೇಕು. ಇದನ್ನು ಈ ಸರ್ಕಾರ ಏನು ಮಾಡಬೇಕು, ಅದಕ್ಕೆ ಬಿಟ್ಬಿಡ್ಬೇಕು, ನ್ಯಾಯ ಕೊಡಿಸ್ಬೇಕು ಜನಕ್ಕೆ. ಅವ್ರ ಹೆಣ್ಮಕ್ಳುಗಳು ಇವತ್ತು ಕಳ್ಕೊಂಡವ್ರಲ್ಲ, ಆ ಮನೆ ಕುಟುಂಬಗಳಿಗೆ ನ್ಯಾಯ ಕೊಡಬೇಕು. ಇದು ನಮ್ಮ ಅನಿಸಿಕೆ.